ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಒಳ ಮೀಸಲಾತಿಯಿಂದಾಗಿ ಈ ನೇಮಕಾತಿ ಪ್ರಕ್ರಿಯೆಗಳು ಡಿಲೇ ಆಗ್ತಿದ್ದಾವೆ. ಸೊ ಇದು ಹೈಕೋರ್ಟ್ ಒಳಗೆ ಈಗ ಒಂದು ವಾದ ಮತ್ತು ಪ್ರತಿವಾದ ಆಗಿದೆ. ಸೊ ನೇಮಕಾತಿಗೆ ಷರತ್ತುಬದ್ಧ ಅನುಮತಿಯನ್ನು ನೀಡಲಾಗಿದೆ. ಆ್ಯಂಡ್ ಈಗ 3644 ಹುದ್ದೆಗಳ ಭರ್ತಿಗಾಗಿ ಈ ನೇಮಕಾತಿಯನ್ನು ಮಾಡ್ತಿದ್ದಾರೆ. ಇದನ್ನು ಒಳ ಮೀಸಲಾತಿ ಅನ್ವಯಿಸ್ತೇನೆ ಅಥವಾ ಈಗೇನು ಪ್ರೊಸೆಸ್ ಇದೆಯೋ ಇದನ್ನು ಕಂಪ್ಲೀಟ್ ಮಾಡಲಿ, ಮುಂಬರುವಂಥ ನೇಮಕಾತಿಗಳಿಗೆ ಸೊ ಅದನ್ನು ಅಪ್ಲೈ ಮಾಡೋಕ್ಕೆ ನೋಡೋಣ. ಅದಕ್ಕೆ ಪರ್ಮಿಷನ್ ಕೊಡಬೇಕು, ಈ ನೇಮಕಾತಿಗಳು ಮುಂದುವರಿಲಿಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಹೈಕೋರ್ಟಲ್ಲಿ ವಾದ ವಿವಾದಗಳು ನಡೀತಿತ್ತು. ಅದಕ್ಕೆ ಹೈಕೋರ್ಟ್ ಏನು ಹೇಳಿದೆ ಅಂದರೆ, ನಿಮಗೆಲ್ಲ ಗೊತ್ತಿದ್ದಂಗೆ ಇಂದಿರಾ ಸಾಹ್ನಿ ಕೇಸ್ ಒಳಗೆ 1992 ಇಂದಿರಾ ಸಾಹ್ನಿ ಕೇಸ್ ಒಳಗೆ 50% ಮೀಸಲಾತಿ ದಾಟಬಾರ್ದು ಅಂತ ಇತ್ತು. ಸೊ ಇತ್ತೀಚೆಗೆ ನಾಗಮೋಹನ್ ದಾಸ್ ಅವರ ಸಮಿತಿಯ ಒಂದು ವರದಿ ಪ್ರಕಾರ ಈ ಒಂದು ಕರ್ನಾಟಕದೊಳಗೆ ಒಳ ಮೀಸಲಾತಿಯನ್ನು ನೀಡಿದ್ದಾರೆ. ಸೊ ಅದರಿಂದಾಗಿ 56% ಆಗೋಗಿದೆ. ಓಕೆ, ಮೀಸಲಾತಿ ಇದು ಕರ್ನಾಟಕದೊಳಗೆ ಮಾತ್ರ ಹೆಚ್ಚಿಗೆ ಆಗಿಲ್ಲ, ಎಲ್ಲ ರಾಜ್ಯಗಳಲ್ಲಿಗೂ ಕೂಡ ಈ 50% ಸ್ಲ್ಯಾಬನ್ನು ಕ್ರಾಸ್ ಮಾಡಿದ್ದಾರೆ. ಓಕೆ, ಸೊ ಇದಕ್ಕೆ ನೋಡಿ, ರಾಜ್ಯ ಸರ್ಕಾರಕ್ಕೆ ಏನು ಹೇಳಿದೆ, ನೇಮಕಾತಿ ಮತ್ತು ಮುಂಬಡ್ತಿ ಪ್ರಕ್ರಿಯೆ ಮುಂದುವರಿಸಲು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಷರತ್ತುಬದ್ಧ ಅನುಮತಿಯನ್ನು ನೀಡಿದೆ. ಸರ್ಕಾರದ ಪರವಾಗಿ ಈಗಿನ ಅಡ್ವೊಕೇಟ್ ಜನರಲ್ ಕೆ ಶಶಿಕಿರಣ್ ಶೆಟ್ಟಿ ಕಾಯ್ದೆ ಅನ್ವಯ ಕರ್ನಾಟಕ ಲೋಕಸೇವಾ ಆಯೋಗ KPSC ನೇಮಕಾತಿ ಆರಂಭಿಸಿದ್ದು ಅದು ಅಂತಿಮ ಹಂತದಲ್ಲಿದೆ. ಎದಕ್ಕೆ ಹಿಂಗೆ ಹೇಳ್ಯಾರ ಇವರು? 384 ಪೋಸ್ಟ್ ಅಂತಿಮ ಹಂತದೊಳಗೈತಿ. ಅಂದ್ರೆ 3 ಸ್ಟೆಪ್ ಇರ್ತಾವೆ. ಪ್ರಿಲಿಮ್ಸ್ ಮುಗ್ದೈತಿ, ಈಗ ಮೇನ್ಸ್ ಎಕ್ಸಾಮ್ ಕೂಡ ಬರೆದಿದ್ದಾರೆ. ಅದರ ರಿಸಲ್ಟ್ ಬಿಟ್ಟು ಕಂಪ್ಲೀಟ್ ಮಾಡಬೇಕು ಅಂತ ಇವರ ಒಂದು ಅನಿಸಿಕೆ ಇದೆ. ಒಟ್ಟು 3644 ಹುದ್ದೆಗಳನ್ನು ಭರ್ತಿ ಮಾಡಬೇಕಿದೆ. ಹೊಸದಾಗಿ ಯಾವುದೇ ಅಧಿಸೂಚನೆ ಹೊರಡಿಸುವುದಿಲ್ಲ ಅಂತ ಇವರು ಹೇಳಿದ್ದಾರೆ. ಎನಿವೆ, ಯಾರಾದರೂ ಅಭ್ಯರ್ಥಿಗಳು ಇದನ್ನು ನೋಡಿ ವಾಪಸ್ ಕಾಲ್ಫಾರ್ಮ್ ಆಗೋದಿಲ್ಲ, ಈ ಒಂದು ಅಧಿಸೂಚನೆಗಳು ಹೊರಡಿಸಬಾರ್ದು ಅಂತ ಹೇಳಿದೆ ಹೈಕೋರ್ಟ್ ಅಂತ ತಿಳ್ಕೊಬೇಡ್ರಿ. ಇದು ಜಸ್ಟ್ ವಾದ ಮತ್ತು ಪ್ರತಿವಾದನೂ ಆಗಿದೆ. ಆ್ಯಂಡ್ ಹೈಕೋರ್ಟ್ ಈವನ್ ನೀವು ಹೊಸ ಅಧಿಸೂಚನೆಗಳನ್ನು ಹೊರಡಿಸಬೇಡ್ರಿ ಅಂತಲೂ ಹೇಳ್ಬೋದು. ಆದರೆ ಇದನ್ನು ಚಾಲೆಂಜ್ ಮಾಡೋಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಇದೆ. ಎವ್ರಿ ಡೇ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಸ್ಟೂಡೆಂಟ್ಸ್ ಏಜ್ ಕೂಡ ಆಗ್ತಾ ಇದೆ. ಆ್ಯಂಡ್ ದ್ಯಾಟ್ಸ್ ವೈ ಗೈಸ್, ಡೋಂಟ್ ವರಿ, ಎಸ್, ಜಸ್ಟ್ ರೀಡ್, ಟೇಕ್ ಇಟ್ ಈಸಿ. ಓಕೆ, ಹೊಸ ಕಾಯ್ದೆ ಅಡಿಯಲ್ಲಿ ಈಗಾಗಲೇ ನೇಮಕಾತಿ ಮಾಡುವುದಕ್ಕೆ ಮಧ್ಯಂತರ ಆದೇಶ ಅನ್ವಯವಾಗುವುದಿಲ್ಲ ಎಂದು ಆದೇಶಿಸಬೇಕು. ಈಗ ನೋಡ್ರಿ, RTO ಆಗಿರ್ಬೋದು, ಕೆಲವೊಂದು ಪೋಸ್ಟ್ಗಳನ್ನು AE JE, ಆಮೇಲೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಒಳಗಾಗಿರ್ಬೋದು. ಓಕೆ, ಸೊ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಒಳಗಾಗಿರ್ಬೋದು, ಅದಕ್ಕೇನು ಪೋಸ್ಟ್ಗಳನ್ನು ಕರೆದಿದ್ದಾರೆ ಅವುಗಳನ್ನು ಈ ಒಂದು ಯಾವುದೇ ಅಡೆತಡೆ ಇಲ್ಲದೆ ಫಿಲ್ ಮಾಡಬೇಕು. ನೇಮಕಾತಿ ಅಧಿಸೂಚನೆಗಳನ್ನು ಪ್ರಶ್ನಿಸಿದ್ದು, ಸೊ ಆಯ್ಕೆಯಾದ ಮೇಲೆ ನೇಮಕಾತಿ ಆದೇಶ ನೀಡಲಿಕ್ಕೆ 3 ತಿಂಗಳಾಗ್ತೈತಿ. ಜಾತಿ ಪ್ರಮಾಣ ಪತ್ರ ಮತ್ತಿತರ ದಾಖಲೆಗಳನ್ನು ಪರಿಶೀಲಿಸಬೇಕಾಗ್ತೈತಿ. ಆ್ಯಂಡ್ ನಿವೃತ್ತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ವರದಿ ಅನುಸಾರ ಮೀಸಲಾತಿ ಹೆಚ್ಚಿಸಿರುವುದಾಗಿ ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ. ಆದರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ನಾಗಮೋಹನ್ ದಾಸ್ ಸಮಿತಿಯು ಅಗತ್ಯ ಪ್ರಾತಿನಿಧ್ಯ ಪರೀಕ್ಷೆ ಅನ್ವಯಿಸುವುದಿಲ್ಲ, ಮೂಲಭೂತವಾಗಿ ಎಡವಿದೆ ಅಂತ ಹೇಳ್ತಿದ್ದಾರೆ. ಎನಿವೆ, ನಾಗಮೋಹನ್ ದಾಸ್ ಏನು ವರದಿ ಕೊಟ್ಟಿದ್ರು ಅದರ ಪ್ರಕಾರ ಅಂತೂ ಸರ್ಕಾರ ಇದನ್ನು ಜಾರಿಗೆ ತಂದಿಲ್ಲ. ಓಕೆ, ಸೊ ಹೀಗೆ ವಾದ ವಿವಾದಗಳು ನಡೆದಿದ್ದಾವೆ. ಫೈನಲಿ ನೇಮಕಾತಿ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂಥ ನ್ಯಾಯಪೀಠ ಕೊನೆಗೇನು ಹೇಳಿದೆ, ಮೀಸಲಾತಿ ಹೆಚ್ಚಿಸಿರುವುದರ ಅನುಸಾರ ಹೊಸದಾಗಿ ಯಾವುದೇ ನೇಮಕಾತಿ ಅಥವಾ ಬಡ್ತಿ ನೀಡುವಂತಿಲ್ಲ. ಓಕೆ, ಆ್ಯಂಡ್ ಕಾಯ್ದೆ ಅನ್ವಯ ಈಗಾಗಲೇ ಆರಂಭಿಸಿರುವ ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಬಹುದು. ಇವೇನು ಪೋಸ್ಟ್ಗಳಿದಾವೆ, ಓಕೆ, ಮುಂದುವರಿಸಬಹುದು. ನೇಮಕಾತಿ ಅಥವಾ ಸೀಟುಗಳ ಹಂಚಿಕೆ ಹಾಲಿ ಅರ್ಜಿಗಳ ಅಂತಿಮ ನಿರ್ಧಾರಕ್ಕೆ ಒಳಪಟ್ಟಿರುತ್ತದೆ. ಇದನ್ನು ನೇಮಕಾತಿ ಅಥವಾ ಬಡ್ತಿಯ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಬೇಕು ಅಂತ ಹೇಳಿದೆ. ಆ್ಯಂಡ್ ಈ ವಿಚಾರದಲ್ಲಿ ಅಭ್ಯರ್ಥಿಗಳಿಗೆ ಯಾವುದೇ ಹಕ್ಕು ದೊರೆಯುವುದಿಲ್ಲ ಅಂತ ಕೂಡ ಹೇಳಿದೆ.
ಓಕೆ, ಅಂದರೆ ಸರ್ಕಾರ ನಿರ್ಧಾರ ಮಾಡಬೇಕು, ಅಭ್ಯರ್ಥಿಗಳಿಗೆ ಯಾವುದೇ ಹಕ್ಕು ದೊರೆಯೋದಿಲ್ಲ. ಯಾಕಂದರೆ ಈಗ ಕಾನೂನುಗಳೇ ಕ್ಲಿಯರ್ ಆಗಿ ಮಾಡಿಲ್ಲ ಅಂದರೆ ನಾಳೆ ಇವತ್ತು ಒಂದಾಗ್ತಾ ಇರುವಂಥ ಗೊಂದಲಗಳು ಹೋಗಿ 100 ಗೊಂದಲಗಳು ಆಗ್ತವೆ. ಸೊ ದ್ಯಾಟ್ಸ್ ವೈ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಕ್ಲಿಯರ್ ಇಟ್. ಈ ಮಾರ್ಪಾಡು 2025 ನವೆಂಬರ್ 19 ಮಧ್ಯಂತರ ಆದೇಶಕ್ಕೆ ಮಾತ್ರ ಅನ್ವಯಿಸ್ತದೆ ಎಂದು ಸ್ಪಷ್ಟಪಡಿಸೈತಿ. ಆ್ಯಂಡ್ ಪ್ರತಿವಾದಿ ರಾಜ್ಯ ಸರ್ಕಾರಕ್ಕೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ನೀಡೈತಿ ಮತ್ತು ಅದರ ಜೊತೆಗೆ ವಿಚಾರಣೆಯನ್ನು 2026 ಜನವರಿ 28ಕ್ಕೆ ಮುಂದೂಡೈತಿ. ಹೀಗೆ ತಾರೀಖು ಇವರು ಮುಂದೋಡ್ತಾನೆ ಇದ್ದಾರೆ. ನೋ ಡೌಟ್ ಇನ್ ದ್ಯಾಟ್ ಇದನ್ನು ಸುಪ್ರೀಂ ಕೋರ್ಟ್ ಒಳಗೂ ಕೂಡ ಚಾಲೆಂಜ್ ಮಾಡ್ಬೋದು ಗೈಸ್. ಈಗ ಏನು ಆಲ್ರೆಡಿ ಏನು ಕಾಲ್ಫಾರ್ಮ್ ಮಾಡಿದ್ದಾರೆ, ಈಗ 708 ಅದು ಆದಮೇಲೆ ಮತ್ತಿಷ್ಟು ಆ್ಯಡ್ ಮಾಡಿ 773 ಏನೋ ಪೋಸ್ಟ್ ಆಗಿದಾವಲ್ವಾ. ಸೊ ಇವೆಲ್ಲ ಎಕ್ಸಾಮ್ಸ್ಗಳು ನಡೀತವೆ. ಡೋಂಟ್ ಡಿಸ್ಟ್ರ್ಯಾಕ್ಟ್ ಗೈಸ್, ಯಾರೂ ಡಿಸ್ಟ್ರ್ಯಾಕ್ಟ್ ಮಾಡಬೇಡ್ರಿ. ಮುಂಬರುವಂಥ ನೋಟಿಫಿಕೇಷನ್ನು ಕೂಡ ಬರ್ತವೆ. ಓಕೆ, ಒಂದು ಅಡೆತಡೆ ಬಂದಿದ್ದಾವೆ ಅಂದರೆ ಇಟ್ ಡಸಂಟ್ ಮೀನ್ ದಟ್ ನೋಟಿಫಿಕೇಷನೇ ಬರೋದಿಲ್ಲ ಇನ್ನು. ಸೊ ಆಲ್ರೆಡಿ ಒಳ ಮೀಸಲಾತಿ ಸಂಬಂಧ ಕೋರ್ಟ್ ಹೇಳಿತಿ, ಹಿಂಗೆ ತಿಳ್ಕೊಬೇಡ್ರಿ. ಹೈಕೋರ್ಟ್ ಹೇಳಿದ್ದನ್ನು ಸುಪ್ರೀಂ ಕೋರ್ಟ್ ಒಳಗೆ ಚಾಲೆಂಜ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸುಪ್ರೀಂ ಕೋರ್ಟೇ ಹೇಳಿದ್ದನ್ನು ಸುಪ್ರೀಂ ಕೋರ್ಟ್ನಾಗ ಹೇಳೋಕ್ಕೂ ಕೂಡ ಅವಕಾಶ ಇರ್ತದೆ. ಓಕೆ, ಸೊ ಆದ್ದರಿಂದ ನೇಮಕಾತಿಗೆ ಷರತ್ತುಬದ್ಧ ಅನುಮತಿ ಈಗಿರುವುದಕ್ಕಂತೂ ಅನುಮತಿ ಸಿಕ್ಕೈತಿ. ಆದ್ರೆ ಮುಂದಿನಕ್ಕೇನೈತಲ್ಲ, ಕೋರ್ಟ್ ಅನುಮತಿ ಪಡಿಬೇಕು. ಕೋರ್ಟ್ ಹೇಳುತ್ತೆ, ಯಾಕಂದರೆ ಕೋರ್ಟ್ ಹತ್ರ ಈ ಥರ ಆಗ್ತಾ ಇದೆ ಅಂತ ಹೋದಾಗ ಅದು ಏನೋ ಒಂದು ಹೇಳಲೇಬೇಕಾಗತ್ತೆ. ಓಕೆ, ವೆರಿ ರೇರ್ಲಿ ಕೋರ್ಟ್ ಹೇಳುತ್ತೆ ಈ ಒಂದು ಪ್ರಕರಣದೊಳಗೆ ನಾ ಭಾಗಿಯಾಗೋದಿಲ್ಲ ಅಂತೇಳಿ. ಆದರೆ 56% ಮೀಸಲಾತಿ ವಿಷಯಕ್ಕೆ ಬಂದಾಗ ನಮ್ಮ ನೆರೆ ರಾಜ್ಯಗಳು ಕೂಡ 67-68% ಮೀಸಲಾತಿ ರೀಚ್ ಆಗಿದ್ದಾರೆ. 56% ಇದೆ ನಮ್ದಿನ್ನು. ಆ್ಯಂಡ್ ರೀಸೆಂಟ್ಲಿ ನಮ್ಮ CM ಏನು ಹೇಳಿದ್ದಾರೆ, 75% ಮೀಸಲಾತಿಯನ್ನು ಕೊಡಬೇಕಂತೆ. ಅಂದರೆ ಏನು ಮಾಡೋಕ್ಕೆ ಹೊಂಟಿದಾರೋ ಗೊತ್ತಿಲ್ಲ ದೇಶನ. ಓಕೆ, ಸೊ ನೇಮಕಾತಿಗೆ ಈಗ ಸದ್ಯಕ್ಕಂತೂ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. 3444 ಹುದ್ದೆಗಳಿಗೆ ಏನು ಮಾಡಬೇಕಾಗಿದೆ ನೇಮಕಾತಿನ, ಅದು ಅಂತೂ ಮುಂದುವರಿಯುತ್ತೆ. ಆ್ಯಂಡ್ ಇವುಗಳು ಕಂಪ್ಲೀಟ್ ಆಗೋದ್ರಾಗೆ ಎಲ್ಲ ನೇಮಕಾತಿಗಳು ಶುರುವಾಗ್ತವೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಯಾವುದೇ ರೀತಿಯಾದಂಥ ಮಿಸ್ಗೈಡ್ಗೆ ಒಳಗಾಗಬೇಡ್ರಿ. ಆ್ಯಂಡ್ ನೇಮಕಾತಿ ಅವ್ರು ಮಾಡಲಿಕ್ಕೆ ಬೇಕು. ಆ್ಯಂಡ್ ನೀವು ಚೆನ್ನಾಗಿ ಓದ್ತಿದ್ರೆ ನೀವು ಪಾಸ್ ಆಗಲಿಕ್ಕೆ ಬೇಕು. ಸೊ ಇದನ್ನು ಕ್ಲಿಯರ್ ಮಾಡಬೇಕಾಗಿತ್ತು ನಾನು. ಓಕೆ, ಸೊ ಹೈಕೋರ್ಟ್ ಹೇಳಿದೆ, ಬಟ್ ಇದನ್ನೇ ಸುಪ್ರೀಂ ಕೋರ್ಟ್ ಒಳಗೆ ಚಾಲೆಂಜ್ ಮಾಡ್ಬೋದು. ಮುಂದಿನ ಹಿಯರಿಂಗನ್ನು 2026 ಜನವರಿ 28ಕ್ಕೆ ವಿಚಾರಣೆ ಮಾಡ್ತಿದ್ದಾರೆ. ಯಾವುದೇ ರೀತಿಯಾದಂಥ ಕನ್ಕ್ಲೂಷನ್ಗೆ ಬರಬೇಡ್ರಿ. ನೆಗೆಟಿವ್ ಆದಂಥ ಥಾಟ್ಗಳಿಗೆ ಯಾವುದೇ ರೀತಿಯಾಗಿ ಒಳಗಾಗಕ್ಕೆ ಹೋಗಬೇಡ್ರಿ. ಮತ್ತು ನಿಮ್ಗೆ ಇನ್ನೊಂದು 6 ತಿಂಗಳು 6 ತಿಂಗಳು ಡಿಲೇ ಆಗ್ಬೋದು, ಇಲ್ಲ ಅಂತಲ್ಲ. ಸರ್ಕಾರಿ ಹುದ್ದೆಗಳಿಗೆ ನೀವು ಓದ್ತಿದ್ರೆ ಅಂದರೆ ದೀಸ್ ಥಿಂಗ್ಸ್ ಆರ್ ವೆರಿ ಕಾಮನ್. ಬಟ್ ನಿಮ್ಮ ಏನಿರಬೇಕು ಆ ಲಿಸ್ಟ್ ಒಳಗೆ ಹೆಸರು ತರುವಂಥದ್ದು, ನಿಮ್ಮ ಹೆಸರು ಬರೋ ಹಾಗೆ ಓದುವಂಥದ್ದು ಮಾತ್ರ ನಿಮ್ಮ ಕೈಯೊಳಗಿದೆ. ಸೊ ಇದನ್ನು ಸರ್ಕಾರ ನೋಡ್ತಾ ಇದೆ, ಕೆಲವೊಂದು ವಿದ್ಯಾರ್ಥಿಗಳು ಕೂಡ ಫೈಟ್ ಮಾಡ್ತಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಥಿಂಗ್ಸ್ ಆರ್ ಗೋಯಿಂಗ್ ಆನ್. ಆ್ಯಂಡ್ ನಿಮ್ಮ ಕೆಲಸನ ನೀವು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಈ 56% ಆಲ್ಮೋಸ್ಟ್ ಎವ್ರಿ ಸ್ಟೇಟ್ ಗೌರ್ಮೆಂಟ್ ಹ್ಯಾವ್ ಪಾಸ್ಡ್ ದಟ್. ಓಕೆ, ಅದನ್ನು ಕ್ರಾಸ್ ಮಾಡಿದ್ದಾರೆ. ನೋ ಡೌಟ್ ಇನ್ ದ್ಯಾಟ್. ಸೊ ಆದ್ದರಿಂದ ಒಳ ಮೀಸಲಾತಿ ವಿಷಯ ಏನೇನು ಕೊಡಬೇಕು ಅಂತ ಆಲ್ರೆಡಿ ನಿರ್ಧಾರ ಕೂಡ ಮಾಡಲಾಗಿದೆ ಕರ್ನಾಟಕದೊಳಗೆ. ಬಟ್ ನಿಮ್ಮ ಫೋಕಸ್ ಏನಿರಲಿ, ಜಸ್ಟ್ ಗೋ ಆ್ಯಂಡ್ ರೀಡ್. ಯಾರು ಡಿಸೆಂಬರ್ ಜನವರಿಗಳಿಗೆ ಎಕ್ಸಾಮ್ ಇದ್ದಾವೆ, ಅದನ್ನು ಕೆಲಸ ಮಾಡಿರಿ. ನಿಮ್ಮ ಒಂದು ಎನರ್ಜಿಯನ್ನು ಆ ಕಡೆಗೆ ಹಾಕ್ರಿ. ಇದರ ಬಗ್ಗೆ ಭಾಳ ತಲೆ ಕೆಡಿಸ್ಕೋಬೇಡ್ರಿ. ಯಾಕಂದರೆ ಹೈಕೋರ್ಟ್ ಇವತ್ತು ಹಿಂಗೆ ಹೇಳಿದೆ, ನಾಳೆ ಇನ್ನೊಂದು ಸಾಕ್ಷ್ಯಾಧಾರ ಸಿಕ್ಕರೆ ಹೈಕೋರ್ಟ್ ಕೂಡ ಆ ಒಂದು ರಿಕ್ರೂಟ್ಮೆಂಟ್ ಬಗ್ಗೆ ಹೇಳ್ಬೋದು, ಅಥವಾ ಸುಪ್ರೀಂ ಕೋರ್ಟ್ಗೂ ಕೂಡ ಚಾಲೆಂಜ್ ಮಾಡಲಿಕ್ಕೆ ಆಲ್ರೆಡಿ ಬಹಳಷ್ಟು ಜನ ರೆಡಿಯಾಗಿದ್ದಾರೆ. ಬಿಕಾಸ್ ಇಟ್ಸ್ ನೆಸಸರಿ ಟು ಅಧಿಸೂಚನೆಗಳು ಬರಲೇಬೇಕು. ಅದರ ಅವಶ್ಯಕತೆ ಡೆಫಿನೆಟ್ಲಿ ಸ್ಟೂಡೆಂಟ್ಸ್ಗಿದೆ. ಸೊ ಲೆಟ್ಸ್ ಹೋಪ್. ಓಕೆ, ಈಗಂತೂ ಇಷ್ಟು ವಾದ ಮತ್ತು ಪ್ರತಿವಾದಗಳಾಗಿದ್ದಾವೆ. ಈಗಿರುವಂಥ ರಿಕ್ರೂಟ್ಮೆಂಟ್ಗೆ ಯಾವುದೇ ತೊಂದರೆ ಇಲ್ಲ, ಅದು ಕಂಟಿನ್ಯೂ ಆಗುತ್ತೆ. ಓಕೆ, ಸೊ ಇಷ್ಟು ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಟೇಕ್ ಕೇರ್, ಆ್ಯಂಡ್ ಗೈಸ್, read well.